ಅಂತಂದ್ರೆ ಇಲ್ಲಿಯ ಪಾಪ ದಲಿತ ಹೋರಾಟಗಾರರನ್ನ ಬಡ ಪತ್ರಕರ್ತರನ್ನು ಅದೇ ಕಾಲಕ್ಕೆ ನಮ್ಮ ರೈತ ಹೋರಾಟಗಾರರ ಜೊತೆಗೆ ದಲಿತ ಹೋರಾಟಗಾರರನ್ನು ಹಪ್ತಾವಸರಗಾರರು ಮತ್ಯಾವಸರಗಾರರು ಅಂತೇಳಿ ಹಣಿಪಟ್ಟಿ ಕಟ್ಟಿ ಅವ್ರನ್ನ ದೂರ ಸರಿಸ್ತಾ ಇರ್ತದೆ. ಅನೇಕ ಜನ ಅಧಿಕಾರಿಗಳ ಜೊತೆ ನಾನು ಉಳಿದಿಲ್ಲ. ಇದನ್ನು ಆದಷ್ಟು ನಿಮ್ಮ ಒಂದಿಷ್ಟು ಏನಪ್ಪ ಇವತ್ತು ನೋಡ್ರಿ ಅನೇಕ ನಮ್ಮ ಜರ್ನಲಿಸ್ಟ್ ಬಡ ನಮ್ಮ ಏನಪ್ಪ ಅಂತಂದ್ರೆ ಪತ್ರಕರ್ತರು ಬದುಕಿಗೆ ಕೆಲವೊಮ್ಮೆ 500 200 400 ರೂಪಾಯಿ ಪಾಪ ಎಲ್ಲೋ ಅಡ್ಡಾಡ್ತಿರ್ತಾರೆ. ಅವ್ರ ಮನೆ ನಡಿಬೇಕಾಗಿರ್ತಾರೆ. ದೊಡ್ಡ ಪತ್ರಿಕೆ ಮಾಡೋಕ್ಕೆ ಆಗೋದಿಲ್ಲ. ಒಂದು ಯೂಟ್ಯೂಬ್ ಚಾನಲ್ ಮಾಡ್ತಾರೆ ಬಂದರೆ ಇವತ್ತು ಲಕ್ಷ ಗಂಟೆ ದುಡ್ಡು ಹಾಕಬೇಕು, ಅದು ಇಲ್ಲ. ಒದ್ದಾಡ್ತಾ ಇರ್ತಾರೆ. ಆಗೇನು ಮಾಡ್ತಾರಪ್ಪ ಒಂದೆರಡು ನ್ಯೂಸ್ ಮಾಡ್ತಾರೆ, ಆಫೀಸ್ ಅಡ್ಡಾಡುವಂಥದ್ದು ಭಾಳ ಕಾಣ್ತಾರೆ. ಹೀಗಾಗಿ ಇವತ್ತು ಜರ್ನಲಿಸಮ್ ಹಾಳಾಗ್ಯದ. ರೈತರು ಹಾಳಾಗಿದ್ದಾರೆ. ಹಸಿ ಟವಲ್ ಹಾಕೋತಾರೆ, ನೀಲಿ ಟವಲ್ ಹಾಕೋತಾರೆ, ರೊಕ್ಕ ವಸೂಲಿ ಮಾಡ್ತಾರೆ ಅನ್ನುವಂಥ ಅಪಪ್ರಚಾರ ಮಾಡ್ತಾರೆ. ಅದಕ್ಕೆ ಈ ದಿಶೆಯಲ್ಲೇ ಈಗಾಗಲೇ ಬೆಳಗಾವಿಯಲ್ಲಿ ನೀವು ಒಂದು ಏನೋ ಮೀಟಿಂಗ್ ಕರೆದ ದೊಡ್ಡ ಸಮಾವೇಶ ಮಾಡಬೇಕು, ಲಕ್ಷಗಳ ಜನ ಕೂಡಿಸ್ಬೇಕು ಅಂತ ಇದ್ದೀರ. ಅದು ಮಾಡಿರಿ. ಅದ್ರ ಜೊತೆಗೆ ರೈತರು ಇವತ್ತು ಮಾಡಬೇಕಾಗಿತ್ತು, ಕೂಲಿಕಾರರು ಮಾಡಬೇಕಾಗಿತ್ತು, ಕಾರ್ಮಿಕರಿಗೆ ಕೊಟ್ಟು ಸರ್ಕಾರ ಕೇಳಿ ತಪ್ಪಲ್ಲ. ಅದ್ರ ಜೊತೆ ನಾವು ಕೆಲಸ ನಾವು ಬೆಳೆಸಬೇಕಾಗಿದೆ. ಎಲ್ಲರೂ ಉದ್ಯೋಗ ಸೃಷ್ಟಿ ಮಾಡೋಂಗೆ ಏನು ಮಾಡೋಕ್ಕೆ ಸಾಧ್ಯದಪ್ಪ ಅಂದ್ರೆ ಪ್ರತಿ ರೈತಗೂ ಮಾರ್ಕೆಟ್ ಸಿಗ್ತಂದ್ರೆ ಅವ್ನು ತನ್ನ ಹೊಲದಲ್ಲಿ ದುಡಿಸ್ತಾನೆ, ದುಡಿದ ಪಗಾರ ಬರ್ತದೆ, ಇವರು ಬದುಕ್ತಾರೆ. ನಾವು ಬಿಲ್ಡಪ್ ಮಾಡಬೇಕಾಗಿದೆ, ಮತ್ತೊಮ್ಮೆ ಕಟ್ಟಬೇಕಾದ್ರೆ ಮಾರ್ತ ವ್ಯವಸ್ಥೆಯನ್ನು ಆ ದಿಶೆಯಲ್ಲಿ ಚಿಂತನೆ ಆಗಲಿ. ನಮ್ಮ ರೈತರೆಲ್ಲ ಒಂದಾಗಿ ಚಿಂತನೆ ಮಾಡಲಿ. ಮತ್ತು ಇಲ್ಲೇ ಪರಿಹಾರದ ಇದು ಮತ್ತೆಲ್ಲೂ ಇಲ್ಲ. ಫಸ್ಟ್ ತಿಳ್ಕೊಂಬಿಡ್ರಿ. ನಮ್ಮ ದೊಡ್ಡ ಇಂಡಸ್ಟ್ರಿಗಳಿಂದ ಮತ್ತೊಂದರಿಂದ ನಾವು ದೇಶ ಉದ್ಧಾರ ಆಗ್ತದೆ. ಇಲ್ಲಿ ಉದ್ಯೋಗ ಇಂಡಸ್ಟ್ರಿಗಳು ಬೆಳೀತಾನೂ ಇಲ್ಲ. ಎದ್ದು ಇನ್ವೆಸ್ಟರ್ಸ್ ಎಲ್ಲಿ ಇನ್ವೆಸ್ಟ್ ಮಾಡ್ತಾ ಇಲ್ಲ. ಅದು ದೊಡ್ಡ ಇನ್ನೊಂದು ರಾಜ್ಯ ಅಂತ ಅದ್ರ ಬಗ್ಗೆ ಇನ್ನೂ ಮತ್ತೆ ಮಾತಾಡೋಣ ನಾವು. ಆದರೆ ಈ ದಿಶೆಯಲ್ಲಿ ಇವತ್ತು ಹೇಳ್ತಾ ಇರೋದಿಷ್ಟೇ, ರೈತರು, ದಲಿತ ಹೋರಾಟಗಾರರು ಅಥವಾ ನಮ್ಮ ಕಾರ್ಮಿಕ ಹೋರಾಟಗಾರರು ಎಲ್ಲರೂ ಒಂದಾಗ್ರಿ. ಏನು ಮಾಡಲಿಕ್ಕೆ ಸಾಧ್ಯ ಅದ? ಆಮೇಲೆ ಸರ್ಕಾರಕ್ಕೆ ಬೆನ್ನತ್ತು